ಈ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ಒಂದು ವ್ಯವಸ್ಥಿತ ತಂಡ ರಾಜ್ಯನು ಮೀರಿ ಆಗಿರುವಂತಹ ಖಂಡಿತ ಇದೆ. ಇಲ್ಲ ಅಂದ್ರೆ ಯಾರೋ ಒಂದ್ 2-3 ಜನ ಇದನ್ನ ಮಾಡಕ್ ಆಗೋಲ್ಲ. ಅವ್ರು ಯಾವತ್ತೆಲ್ಲ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಕ್ ಹೊರಟ್ರು, ನಾನು ಅವತ್ತಿಂದನೂ ಮಾಧ್ಯಮಗಳ ಮುಖಾಂತರ ನಾವು ಹೋರಾಟಗಳು ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಧರ್ಮವನ್ನ ಅಲ್ಗಾಡ್ಸೋದಕ್ಕೆ ಬಂದಿರತಕ್ಕಂಥ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿಗಳಿವರು ಒಂದಷ್ಟು ಗುಂಡಿಗಳ ತಕ್ಷಣ ಆ ಗುಂಡಿಗಳಲ್ಲಿ ಒಂದಷ್ಟು ಏನೋ ಒಂದು ಅಸ್ಥಿ ಪಂಜರಗಳು ಏನೋ ಸಿಗತ್ತೆ. ಸಿಕ್ತಾಗ ಅದನ್ನೇ ಇಟ್ಕೊಂಡು ಒಂದು 6 ತಿಂಗಳು ಚೆನ್ನಾಗಿ ಅಪಪ್ರಚಾರ ಮಾಡಿ ಧರ್ಮಸ್ಥಳನ ಶೇಕ್ ಮಾಡಿ ಜನಗಳಲ್ಲಿ ಕಂಪ್ಲೀಟ್ಲಿ ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ನಂಬಿಕೆನ ಹೋಗ್ಲಾಡ್ಸ್ಬಿಡೋಣ. ಅಲ್ಲ SIT ಅವರು ಕೂಡ ತನಿಖೆ ಮಾಡಿದಾಯ್ತು. ನೆಕ್ಸ್ಟ್ ಮಾಡ್ತಾ ಇದ್ದಾರೆ ಅವರು. ನೋಡಿ, ಸುಜಾತಾ ಭಟ್, ಅನನ್ಯ ಭಟ್ ನನ್ನ ಮಗಳೇ ಇಲ್ಲ. ಅದು ಕೂಡ ಕ್ರಿಯೇಟ್. ಆಕೆನೇ ಹೇಳಿದಾರಲ್ಲ, ನಾವಲ್ಲ, ಆಕೆನೇ ಹೇಳಿದಾರೆ. ಅವ್ರ ಕುಟುಂಬದವ್ರು ಹೇಳಿದಾರೆ ಆಕೆಗೆ ಮದುವೆ ಆಗಿಲ್ಲ. ಒಂದು ಹೆಣ್ಮಗು ಅತ್ಯಾಚಾರನ ಇಟ್ಕೊಂಡು ನನ್ನ ಹತ್ರ ಸಾಕ್ಷಿ ಇದೆ ಅಂತ ಅವ್ನು ಗಿರೀಶ್ ಮಟ್ಟಣ್ಣ ಹೇಳ್ತಾನೆ ಬಂದ. ಜೀವನ ಪೂರ್ತಿ ಅವರೆಲ್ಲ ಮಾಡಿದದೆ. ಮಹೇಶ್ ತಿಮ್ರೋಡಿ ಅವನು ಅದನ್ನೇ ಹೇಳ್ತಾ ಬಂದ. ಅವ್ರ ಹತ್ರ ಸಾಕ್ಷಿಗಾನ ಇದ್ದಿದ್ರೆ ಅವರು ಕೋರ್ಟಲ್ಲಿ ಕೊಟ್ಟು ಆ ಹೆಣ್ಮಗುಗೆ ನ್ಯಾಯ ಕೊಡಿಸ್ಬೋದಾಗಿತ್ತು ಸೌಜನ್ಯಗೆ. ಅದನ್ನು ಮಾಡ್ಲಿಲ್ಲ. ಇನ್ಮೇಲೆ ಶಿವ ತಾಂಡವ ಶುರು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯ ಎದ್ದಿದೆ ಧರ್ಮಸ್ಥಳದ ಪರವಾಗಿ. ಇದನ್ನೇ ಶಿವ ತಾಂಡವ ಅಂತ ಹೇಳೋದು. ಇಡೀ ರಾಜ್ಯ ಎದ್ದಿದೆ. ಅವ್ನು ಹೇಳಿದ್ದು ಜೀವಂತ ಸಾಕ್ಷಿ ಇದೆ ಅಂತ. ಅದೇ ಜೀವಂತ ಸಾಕ್ಷಿ ಏನು ಸಿಕ್ಲಿಲ್ಲ. ರಿಯಲಿ ನನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ಐ ಅಪ್ರಿಷಿಯೇಟ್ DK ಶಿವಕುಮಾರ್ ಅವರು. ನಾನು ಕಾಂಗ್ರೆಸ್ ಪಾರ್ಟಿನೂ ಅಲ್ಲ, BJP ಪಾರ್ಟಿನೂ ಅಲ್ಲ, JDS ಪಾರ್ಟಿನೂ ಅಲ್ಲ. ಐ ಬಿಲಾಂಗ್ ಟು ಕನ್ನಡಿಗ. ನಾನು ಕನ್ನಡದವನು, ಆದ್ರೆ ಹಿಂದೂ. ಬಟ್ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರ್ ಬಾಗ್ಲು ಹಾಕಿದ್ರು ಅಂತಾರಲ್ಲ, ಹಂಗೆ. ಬಟ್ ಆದ್ರೂ ಎಂಡಲ್ಲಾದ್ರೂ ಸರಿ ಕಡೆ ಪಕ್ಷ ನಾನು ಇದ್ದೀನಿ ಅಂತ ಬಂದಿದಾರಲ್ಲ, ಹಾಗಾಗಿ ಅವ್ರನ್ನು ಕೂಡ ನಾವು ಅಪ್ರಿಷಿಯೇಟ್ ಮಾಡ್ಬೇಕಾಗತ್ತೆ. ಸ್ನೇಹಿತರೆ ನಮಸ್ತೆ. ಈ ಸಂಜೆ ನ್ಯೂಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ನಮ್ಮ ನೇರ ನಿಷ್ಠುರವಾದಂತಹ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಇವತ್ತಿನ ಸಂದರ್ಶನದಲ್ಲಿ ನಮ್ಮೊಂದಿಗೆ ನಾರಾಯಣ ಸ್ವಾಮಿ ಸರ್ ಇದ್ದಾರೆ. ಸೊ ವಕೀಲರಾದಂತಹ ನಾರಾಯಣ ಸ್ವಾಮಿ ಸರ್ ಇದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂದ್ರೆ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಸದಾ ಧರ್ಮ ನಿಂತಿರುತ್ತೆ ಎನ್ನುವಂತಹ ಮಾತು ಅಕ್ಷರ ಸಹ ಸತ್ಯ ಎನ್ನುವಂತಹ ನಿದರ್ಶನಗಳು ಇತ್ತೀಚೆಗೆ ಕಾಣ್ತಾ ಇರುವಂತದ್ದು. ಸೊ ನೇರವಾಗಿ ನಾನು ನಾರಾಯಣ ಸ್ವಾಮಿ ಸರ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಇತ್ತೀಚೆಗೆ ತಾವು ವಕೀಲರ ಒಂದು ತಂಡ ಧರ್ಮಸ್ಥಳಕ್ಕೆ ತಾವು ಭೇಟಿ ನೀಡಿದಂತಹ ಒಂದು ಸಂದರ್ಭ, ಏನ್ ಕಾರಣ ಏನ್ ಸರ್? ಒಂದ್ ಕಡೆ ಪರ, ಇನ್ನೊಂದ್ ಕಡೆ ವಿರೋಧ. ಸೊ ಇದ್ರ ಬಗ್ಗೆ ತಾವು ಹೇಳೋದಾದ್ರೆ? ನ್ಯಾಯವೇ ದೇವರು ಅಂತೀವಿ, ಹೌದಾ? ಸೊ ಅಂದ್ರೆ ನ್ಯಾಯನ ನಾವು ಒಬ್ರಿಗೆ ಒದಗಿಸಿದ್ರೆ ಅದೇ ದೇವರು ಅನ್ನೋ ತರ. ಅಂದ್ರೆ ದೇವರೇ ಅಲ್ಟಿಮೇಟ್ಲಿ ದೇವರು ಅಂದ್ರೆ ಧರ್ಮ ಅಂತ. ಸೊ ನನ್ನ ಪ್ರಕಾರ ಏನಂದ್ರೆ ಧರ್ಮ ಮೊದಲು, ತದನಂತರ ನಮ್ಮ ಸಂವಿಧಾನ, ಕಾನೂನು, ಮತ್ತೊಂದು ನಮ್ಮ ಧರ್ಮದ ನೆಲಗಟ್ಟಿನ ಆಧಾರದ ಮೇಲೆ ಈ ಭೂಮಿ ಹುಟ್ಟಾಗ್ಲೇ ಧರ್ಮ ಅನ್ನೋದಿತ್ತು. ನಮ್ಮ ಸಂಸ್ಕೃತಿ, ಧರ್ಮ ಇವೆಲ್ಲ ಬಹಳ ಮುಖ್ಯವಾದಂಥದ್ದು. ಸೊ ಎಲ್ಲೋ ಒಂದ್ ಕಡೆ ನ್ಯಾಯವಾದಿಗಳ ಪಾತ್ರ ಧರ್ಮದ ರಕ್ಷಣೆಗೂ ಇರಬೇಕು ಅನ್ನೋದು ನನ್ನ ಒಂದು ಆಲೋಚನೆ ಬಂದಂಥದ್ದು. ಸೊ ಅವಾಗ ನನ್ಗನ್ನಿಸ್ತು, ಎಲ್ಲೋ ಒಂದ್ ಕಡೆ ನಾವು ಕೂಡ ಧರ್ಮದ ರಕ್ಷಣೆ ಇದು ನಮ್ಗೆ ಸರಿಯಾದ ಸಮಯ. ಎಲ್ಲೋ ಒಂದ್ ಕಡೆ ನಮ್ಮ ಧರ್ಮವನ್ನ ಅಳಿವಿನ ಅಂಚಿಗೆ ತಗೊಂಡೋಗುವಂಥದ್ದು ಅಥವಾ ನಮ್ಮ ಧರ್ಮಕ್ಕೆ ಅಪಪ್ರಚಾರ ಮಾಡುವಂಥದ್ದು. ಧರ್ಮಸ್ಥಳ ಅನ್ನೋದು ನಾಟ್ ಓನ್ಲಿ ಯಾವುದೋ ಒಂದು ಪ್ರವಾಸಿ ಕೇಂದ್ರ ಅಲ್ಲ. ಧರ್ಮಸ್ಥಳ ಅನ್ನೋದು ಕರ್ನಾಟಕದ ಒಂದು ಅಸ್ಮಿತೆ. ಕರ್ನಾಟಕ ಧರ್ಮಸ್ಥಳದಿಂದ ಒಂದು ಐಡೆಂಟಿಟಿ ಇದೆ. ಧರ್ಮಸ್ಥಳ ಪುಣ್ಯಕ್ಷೇತ್ರಗಳು ಯಾವುದು ಅಂದ್ರೆ ಧರ್ಮಸ್ಥಳ ಅಂತ. ಹೀಗೆ ಆಂಧ್ರದಲ್ಲಿ ಅಲ್ಲೆಲ್ಲ ತಿರುಪತಿ, ಒಂದೊಂದು ಕಡೆ ಒಂದೊಂದು ದೇವಸ್ಥಾನಗಳು ಬರುತ್ತೆ. ಸೊ ಹಾಗೆ ಈ ಧರ್ಮಸ್ಥಳ ಕರ್ನಾಟಕದಲ್ಲಿ ಆ ಒಂದು ರೀತಿ ಒಂದು ಪ್ರಖ್ಯಾತಿಯನ್ನು ಹೊಂದಿದೆ, ಜೊತೆಗೆ ಆ ಶಕ್ತಿಯನ್ನ ಹೊಂದಿದೆ. ನಾನೇನು ಈ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ಇವಾಗ ಸಡನ್ ಆಗಿ ನಾನು ಬಂದಿದ್ದಲ್ಲ. ನಾನು ಸುಮಾರು ಅವ್ರು ಯಾವತ್ತೆಲ್ಲ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಕ್ ಹೊರಟ್ರು, ನಾನು ಅವತ್ತಿಂದನೂ ಮಾಧ್ಯಮಗಳ ಮುಖಾಂತರ ನಾವು ಹೋರಾಟಗಳು ಮಾಡ್ತಾ ಬರ್ತಾ ಇದೀವಿ. ಕೋರ್ಟಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ನಾವು ಕಾನೂನಾತ್ಮಕವಾಗಿ ಮಾಡಕ್ ಸಾಧ್ಯ ಅದನ್ನು ಕೂಡ ಮಾಡ್ತಾನೆ ಬರ್ತಾ ಇದ್ವಿ. ನಾವು ಮುಖ್ಯವಾಗಿ ಜನಗಳಲ್ಲಿ ಅದ್ರ ಮೇಲೆ ಇರ್ತಕ್ಕಂಥ ನಂಬಿಕೆನ ಹೋಗ್ಲಾಡ್ಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಅದು ಹೋಗ್ದಂಗೆ ನೋಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಅಂತ ನಾನು ಸುಮಾರು 2 ವರ್ಷಗಳಿಂದ ನಾನು ಸ್ಟೇಟ್ಮೆಂಟ್ ಮಾಡ್ತಾನೆ ಬರ್ತಿದ್ದೆ. ಅದು ವಿರುದ್ಧವಾಗಿ, ಅಪಪ್ರಚಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾನೆ ಬರ್ತಿದ್ದೆ. ಎಷ್ಟೋ ಜನ ನಮ್ಮ ಸ್ನೇಹಿತರನ್ನೇ ಅಯ್ಯೋ ಅಲ್ಲಿ ಅಷ್ಟು ಅದಾಗಿದೆಯಂತೆ, ಈ ಕೊಲೆ ಆಗಿದೆಯಂತೆ, ಇಷ್ಟು ಅತ್ಯಾಚಾರ ಆಗಿದೆಯಂತೆ ಅಂತ ಹೇಳೋರು. ನಾವು ಇಲ್ಲ ಅಂತ ವಾದ ಮಾಡ್ತಾನೆ ಇಂಡಿವಿಜುವಲ್ ಆಗಿ ಹೇಳಕ್ಕಾಗಲ್ಲ. ಅದಕ್ಕೊಂದು ಮುಖ್ಯವಾದ ಒಂದು ಅಸ್ತ್ರ ಯಾವುದು ಅಂದ್ರೆ ಮಾಧ್ಯಮಗಳ ಮುಖಾಂತರ ಜನಗಳಲ್ಲಿ ಒಂದು ಅವೇರ್ನೆಸ್. ಇಲ್ಲ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ನಮ್ಮ ಧರ್ಮವನ್ನ ಅಲ್ಗಾಡ್ಸೋದಕ್ಕೆ ಬಂದಿರತಕ್ಕಂಥ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿಗಳಿವರು ಅಂತ ಅವತ್ತಿನ ಕಾಲದ ಮೊಘಲರ ತರ ಅಂತ ಎಲ್ಲ ಹೇಳ್ತಾನೆ ಬರ್ತಿದ್ವಿ. ಅವತ್ತು ಜನಗಳಲ್ಲಿ ಎಲ್ಲೋ ಒಂದ್ ಕಡೆ ನಾವು ಹೇಳೋ ಮಾತುಗಳಲ್ಲಿ ಅಷ್ಟು ಒಂದು ನಂಬಿಕೆ ಹುಡ್ತಾ ಇರ್ಲಿಲ್ಲ. ಬಟ್ ಯಾವಾಗ ಇವರು ದೇವರ ಶಕ್ತಿ ಅನ್ನೋದು ಹೇಗೆ ಅಂದ್ರೆ ನೋಡಿ, ಇದು ಬಂತು ಯಾವುದು SIT ರಚನೆ ಮಾಡಿದ್ರು, ಅವರೇ ಮಾಡಿಸಿದಂಥದ್ದು. SIT ರಚನೆ ಆಗಕ್ಕೆ ಅವರೇ ಪ್ರಮುಖ ಪಾತ್ರರು.
ಅವ್ರು ಎಕ್ಸ್ಪೆಕ್ಟ್ ಮಾಡಿದೇನಂದ್ರೆ ಒಂದಷ್ಟು ಗುಂಡಿಗಳು ತಕ್ಷಣ ಆ ಗುಂಡಿಗಳಲ್ಲಿ ಒಂದಷ್ಟು ಏನೋ ಒಂದು ಅಸ್ಥಿ ಪಂಜರಗಳು ಏನೋ ಸಿಗತ್ತೆ ಸಿಕ್ತಾಗ ಅದನ್ನೇ ಇಟ್ಕೊಂಡು ಒಂದು 6 ತಿಂಗಳು ಚೆನ್ನಾಗಿ ಅಪಪ್ರಚಾರ ಮಾಡಿ ಧರ್ಮಸ್ಥಳನ ಶೇಕ್ ಮಾಡಿ ಜನಗಳಲ್ಲಿ ಕಂಪ್ಲೀಟ್ಲಿ ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ನಂಬಿಕೆನ ಹೋಗ್ಲಾಡ್ಸ್ಬಿಡೋಣ. ಆವಾಗ ಒಂಥರ ವಾಶ್ ಔಟ್ ಆಗೋಯ್ತು ಅಂದ್ರೆ ಧರ್ಮದ ಅಲ್ಲಿ ಏನೋ ಅದೊಂಥರ ಬಹಳ ಒಂಥರ ಕ್ರೈಮ್ ಅನ್ನ ಮಾಡುವಂತ ಒಂದು ಕೇಂದ್ರ ಅನ್ನೋ ರೀತಿಯಲ್ಲಿ ಶ್ರದ್ಧಾ ಕೇಂದ್ರನ ಕ್ರೈಮ್ಗಳ ಒಂದು ಕೇಂದ್ರ ಅನ್ನೋ ತರ ಬದಲಾಯಿಸುವಂತ ಒಂದು ಪ್ರಯತ್ನ ಪಟ್ರು. ಅವ್ರು ಅಲ್ಟಿಮೇಟ್ಲಿ ಅವ್ರು ಇವತ್ತಿನವರೆಗೂ ತಾವು ನೋಡಿದ್ದೀರಾ, ಒಂದು ಹೆಣ್ಮಗು ಅತ್ಯಾಚಾರನ ಇಟ್ಕೊಂಡು ನನ್ನ ಹತ್ರ ಸಾಕ್ಷಿ ಇದೆ ಅಂತ ಅವ್ನು ಗಿರೀಶ್ ಮಟ್ಟಣ್ಣ ಹೇಳ್ತಾನೆ ಬಂದ. ಜೀವನ ಪೂರ್ತಿ ಅವರೆಲ್ಲ ಮಾಡಿದ ಅದೇ. ಮಹೇಶ್ ತಿಮ್ರೋಡಿ ಅವನು ಅದನ್ನೇ ಹೇಳ್ತಾ ಬಂದ. ಇನ್ನೂ ಒಂದಷ್ಟು ಜನ ಹೋರಾಟಗಾರರು, ಅವ್ನು ಸಮೀರ್ ಅಂತ ಒಬ್ಬನ್ನ ಕರ್ಕೊಂಡು ಅವನೊಬ್ಬ ಬೆಟ್ಟಿಂಗ್ಗಳಿಗೆ ಸಂಬಂಧಪಟ್ಟಂಗೆ ಈ ವಾಮಾಚಾರಕ್ಕೆ ಸಂಬಂಧಪಟ್ಟ ಪ್ರಚೋದನೆ ಕೊಟ್ಕೊಂಡು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದ್ದಂತ ಒಂದು ಹುಡುಗನ್ನ ಕರ್ಕೊಂಡು ಒಂದಷ್ಟು ಧರ್ಮಸ್ಥಳನ ಶೇಕ್ ಮಾಡಿದ್ರು ಯೂಸ್ ಮಾಡ್ಕೊಂಡು. ಇವರೆಲ್ಲ ಹೇಳಿದ್ ಏನಂದ್ರೆ ನಮ್ಮ ಹತ್ರ ಸಾಕ್ಷಿ ಇದೆ, ಈಗಿಂದ ಹೇಳಿದ್ದಲ್ಲ, ತುಂಬಾ ವರ್ಷಗಳಿಂದ ಹೇಳ್ತಾ ಬಂದ್ರು. ಅವ್ರ ಹತ್ರ ಸಾಕ್ಷಿಗಾನ ಇದ್ದಿದ್ದಿದ್ರೆ ಅವರು ಕೋರ್ಟಲ್ಲಿ ಕೊಟ್ಟು ಆ ಹೆಣ್ಮಗುಗೆ ನ್ಯಾಯ ಕೊಡಿಸ್ಬೋದಾಗಿತ್ತು ಸೌಜನ್ಯಗೆ. ಅದನ್ನೂ ಮಾಡ್ಲಿಲ್ಲ. ಓಕೆ, ಸೌಜನ್ಯ ಕುಟುಂಬದವರು ಅದು ಸರಿ, ಸುಪ್ರೀಂ ಕೋರ್ಟ್ ಅಪ್ರೋಚ್ ಆಗ್ಬೋದಾಗಿತ್ತು, ಸರಿಯಾದ ರೀತಿಯಲ್ಲಿ ಹೈಕೋರ್ಟ್ ಅಪ್ರೋಚ್ ಆಗ್ಬೋದಾಗಿತ್ತು, ಏನನ್ನೂ ಕೂಡ ಮಾಡ್ಲಿಲ್ಲ. ಆಮೇಲೆ ಎಷ್ಟೋ ಜನಕ್ಕೆ ಸತ್ಯದ ಅರಿವೇ ಇಲ್ಲ. ಅವರ ಕುಟುಂಬದವರೇ, ಅವ್ರ ತಂದೆ ಬದುಕಿದ್ರು, ಸೌಜನ್ಯ ತಂದೆ ಬದುಕಿದ್ರು. ಅವಾಗ ತಂದೆ ತಾಯಿ ಮತ್ತೆ ಅವ್ರ ಮಾವ ಇನ್ನೂ ಒಂದಷ್ಟು ಜನ ಅವ್ರ ಸಂಬಂಧಪಟ್ಟವರು ಸಂತೋಷ್ ರಾವ್ನ ಕೋರ್ಟ್ ಅಲ್ಲಿ ಅಪರಾಧಿ ಅಂತ ನೋಡಿ CID ಹೇಳುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳುತ್ತೆ, CBI ಕೂಡ ತನಿಖೆ ಮಾಡಿ ಹೇಳ್ತಾರೆ ಅಥವಾ ಏನ್ ಸರ್ ಸಂತೋಷ್ ರವೇ ಅವನೇ ಅಂತ ಪ್ರೂವ್ ಆಗತ್ತೆ. ಅವ್ರ ಇನ್ವೆಸ್ಟಿಗೇಷನ್ ಅವನೇ ಅಂತ ಪ್ರೂವ್ ಆಗತ್ತೆ, ಮೆಡಿಕಲ್ ಅಲ್ಲಿ ಪ್ರೂವ್ ಆಗತ್ತೆ, ಎಲ್ಲ ಪ್ರೂವ್ ಆಗತ್ತೆ. ಎಲ್ಲ ಪ್ರೂವ್ ಆದ್ರೂ ಯಾಕೆ ಅವನು ಹಂಗಾರೆ ಅವ್ನು ನಿರಪರಾಧಿ ಅಂತ ಆಯ್ತು, ಹಂಗಾರೆ ಯಾರು ಅಪರಾಧಿ ಅಂತ ಕೇಳ್ತಾರೆ ಎಲ್ಲರಲ್ಲೂ ಒಂದು ಪ್ರಶ್ನೆ. ಕೋರ್ಟ್ ಅಲ್ಲಿ ನಿರಪರಾಧಿ ಅಂತಂದ್ರೆ ಯಾವ ಆಧಾರದ ಮೇಲೆ ನಿರಪರಾಧಿ ಅಂತ ಅದ? ಸಾಕ್ಷ್ಯಾಧಾರಗಳ ಕೊರತೆ, ಬೆನಿಫಿಟ್ ಆಫ್ ಡೌಟ್. ಸಾಕ್ಷ್ಯಾಧಾರಗಳು ಆತನೇ 100% ಆತನೇ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ಅಂದ ಪಕ್ಷದಲ್ಲಿ ನಿರಪರಾಧಿ ಅಂತ ಆಗ್ಲೇಬೇಕಾಗ್ತದೆ. ಹಂಗಾಗಿ ಆಯ್ತು. ಎಲ್ಲೋ ಒಂದ್ ಕಡೆ ಇದನ್ನ ಯೋಚನೆ ಮಾಡಿ, ಆತ ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಿರಪರಾಧಿ ಅಂತ ಆಗಿದ್ ಮಾತ್ರಕ್ಕೆ ಆತ ಅಪರಾಧಿ ಅಲ್ಲ, ಆತ ತಪ್ಪು ಮಾಡಿಲ್ಲ ಅಂತ ಅರ್ಥ ಅಲ್ಲ. ಆಸ್ ಎ ಲಾಯರ್ ಸಾಕ್ಷಿಗಳು ಸರಿಯಾಗಿ ಒದಗಿಸ್ಲಿಲ್ಲ, ಪ್ರಾಸಿಕ್ಯೂಷನ್ ಫೇಲ್ಯೂರ್. ಮೇ ಬಿ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ಮಾಡ್ಬೇಕಿತ್ತು. ಸಮ್ ಲ್ಯಾಕುನಾಸ್. ಇವಾಗ ಪೊಲೀಸ್ ಇನ್ವೆಸ್ಟಿಗೇಷನ್ ಫಸ್ಟ್ ಆಯ್ತು, ಸ್ವಲ್ಪ ಡಿಲೇ ಆಯ್ತು, ಅದಾದ್ಮೇಲೆ CID ಆಯ್ತು, ಆಮೇಲೆ ಡಿಲೇ ಆಯ್ತು, ಆಮೇಲೆ CBI ಬಂತು, ಡಿಲೇ ಆಯ್ತು. ಬಟ್ ಆಲ್ ದ ಎವಿಡೆನ್ಸ್ ಎಗೇನ್ಸ್ಟ್ ಸಂತೋಷ್ ರಾವೇ ಇದ್ದಿತ್ತು. ಆದ್ರೆ ಅವ್ರ ಮನೆಯವ್ರು ಏನ್ ಮಾಡ್ತಾರೆ, ಸಂತೋಷ್ ತಾಯಿ ಸೌಜನ್ಯ ಏನ್ ಮಗು ಅತ್ಯಾಚಾರ ಆಯ್ತು, ಅವ್ರ ತಾಯಿ ತಂದೆಯವರೆಲ್ಲ ಕೋರ್ಟಿಗೆ ಬಂದು ಆಶ್ಚರ್ಯ ಏನಂದ್ರೆ ಆತ ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ, ಇದಕ್ಕೂ ಅವನಿಗೆ ಸಂಬಂಧನೇ ಇಲ್ಲ, ಆತ ಮಾಡೇ ಇಲ್ಲ ಇದನ್ನ ಈ ಕೃತ್ಯನ ಅನ್ನೋ ರೀತಿಯಲ್ಲಿ ಅವ್ರ ಮನೆಯವರೇ ಸಾಕ್ಷಿ ಕೊಡ್ತಾರೆ. ಅವ್ರ ಮಗು ವಿರುದ್ಧವಾಗಿ ಅವ್ರ ಮನೆಯವರೇ ಸಾಕ್ಷಿ ಕೊಡ್ತಾರೆ. ಆ ತರ ಈ ಒಂದಷ್ಟು ಜನ ಹೋರಾಟಗಾರರು ಅಂತ ಅನ್ನೋರು ಅವ್ರ ಮನೆಯವ್ರಿಗೇನೆ ಒಂದು ಬ್ರೈನ್ ವಾಶ್ ಮಾಡಿರ್ತಾರೆ. ಸೊ ಅವ್ರ ಮನೆಯವರೇ ಬಂದು ಹೇಳ್ತಾರೆ ಆತ ಅಲ್ಲ ಅಂತ ಅಂದ್ಮೇಲೆ ಆತನಿಗೆ ಶಿಕ್ಷೆ ಹೇಗೆ ಕೊಡ್ತಾರೆ? ಒಂದು, ಆತನ ನಾವ್ ಯಾವತ್ತೂ ಅಲ್ಲಿ ನೋಡಿಲ್ಲ ಅಂತ ಅದೊಂದು. ಇನ್ನೊಂದು, ಎಲ್ಲೋ ಒಂದು ಡಾಕ್ಟರ್ಸೇ ಹೇಳಿರ್ತಾರೆ ಆತನ ಒಂದು ಮರ್ಮಾಂಗಗಳ ಮೇಲೆ ಗಾಯಗಳಾಗಿತ್ತು ಅಂತೆಲ್ಲ ಕೊಟ್ಟಿರ್ತಾರೆ. wound number 11 or 15 ಸಮಥಿಂಗ್ ನನ್ ಅದ್ರಲ್ಲಿ ಹೇಳಿರುತ್ತೆ. ಆತನೇ ಇನ್ವಾಲ್ವ್ಮೆಂಟ್ ಇದೆ ಅಂತ ಅಷ್ಟೆಲ್ಲ ದಾಖಲಾತಿಗಳಿದ್ರೂ ಕೂಡ ಈ ತರ ಎಲ್ಲ ಕೆಲವೊಂದು ಬೆನಿಫಿಟ್ ಆಫ್ ಡೌಟ್ ಆಧಾರದ ಮೇಲೆ ಆತ ರಿಲೀಸ್ ಆಗ್ತಾನೆ. ಇವತ್ತಿನವರೆಗೂ ಒಂದು ಮಾಧ್ಯಮದ ಮುಂದೆ ಬಂದಾದ್ರೂ ಸರಿ ಆ ಸಂತೋಷ್ ರಾವ್ ನಾನ್ ನಿರಪರಾಧಿ ಆಗಿದ್ದೆ, ನನ್ ಮೇಲೆ ಈ ತರ ಸುಳ್ಳು ಕೇಸ್ ಹಾಕ್ಬಿಟ್ರು ಅಂತ ಎಲ್ಲಾನ ಹೇಳಿದಾನ? ಯಾವ ಮಾಧ್ಯಮದಕ್ಕೂ ಮುಂದೆ ಬರಲ್ಲ. ಇವ್ರುಗಳು ಬಾಯಿ ಬಡ್ಕೊಂತ ಇದ್ದಾರೆ. ಯಾಕಂದ್ರೆ ಆತನಿಗೆ ಒಂದು ಗಿಲ್ಟ್ ಕಾನ್ಶಿಯಸ್ ಇರೋದಕ್ಕೆ ಅವ್ನು ಎಲ್ಲೋ ಒಂದ್ ಕಡೆ ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡು ಅವ್ನು ಪಾಡ್ಕೊಂಡಿದ್ದಾನು. ಕರಾಟೆ ಬ್ಲಾಕ್ ಬೆಲ್ಟ್. ಅವ್ನು ಬಹಳ ದೈಹಿಕವಾಗಿ ಬಹಳ ದೃಢ ಸ್ವಭಾವದವನು. ಇವರು ಆತ ಮೈಂಡ್ ಸರಿ ಇರ್ಲಿಲ್ಲ ಅನ್ನೋ ತರ ಎಲ್ಲ ಸುಳ್ಳು ಹಬ್ಬಿಸ್ತಾರೆ. ಇವೆಲ್ಲ ಸುಳ್ಳು. ಅಂದ್ರೆ ನಾನು ಹೇಳೋದು, ಒಂದು ಹೆಣ್ಮಗು ವಿಚಾರ ಇಟ್ಕೊಂಡು ಇವ್ರೇನ್ ಮಾಡ್ತಾರೆ, ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಾರೆ, ಅಲ್ಲಿನ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಕಾವಂದ್ರು ಅಂತ ಎಲ್ಲಿನ ಕರೀತಾರೆ, ಅಲ್ಲಿನ ಭಾಷೆ ಇದರಲ್ಲಿ ಅವ್ರನ್ನ ಕಾಮಾಂಧ ಅಂತ ಕರೀತಾರೆ. ಈ ರೀತಿ ಅವ್ರನ್ನ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅವ್ರಂತರ ರೋಲ್ ಮಾಡಲ್. ಸರ್ಕಾರಗಳೇ ಮಾಡಕ್ಕಾಗ್ದಿರೋದು ಎಷ್ಟೋ ಕೆಲಸನ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಅವ್ರ ಕುಟುಂಬದವ್ರು ಮಾಡಿದ್ದಾರೆ. ಅವರು ಅದಕ್ಕೆ ನಾವು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರಿಗೆ ಆ ಇಳಿ ವಯಸ್ಸಲ್ಲಿ ಅವ್ರಷ್ಟು ವಯಸ್ಸಾಗಿದೆ, ಅವ್ರನ್ನ ಅಷ್ಟು ರೀತಿ ಅವ್ರಿಗಷ್ಟು ಹಿಂಸೆ ಕೊಟ್ರಲ್ಲ, ಅದರ ಪ್ರತಿಫಲ ಇವತ್ತು SIT ಮುಂದೆಗಡೆ ಅಥವಾ ಎಲ್ಲರ ಮುಂದೆ ಅವರು ಇನ್ವೆಸ್ಟಿಗೇಷನ್ ಓಡಾಡ್ತಾ ಇದ್ದಾರೆ. ಇಡೀ ರಾಜ್ಯ ಇವತ್ತು ತಾಂಡವ ಇದೆ ನೋಡಿ. ಒಂದು ನೆನಪಿಸ್ಕೊಳ್ಳಿ, ಇವತ್ತು ಎಲ್ಲರೂ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಇದೇ ಸಮೀರ್ ಎಲ್ಲ ಬಂದು ಹೇಳ್ತಾನೆ, ಜೀವಂತ ಸಾಕ್ಷಿ ಇದೆ, ಇನ್ಮೇಲೆ ಶಿವ ತಾಂಡವ ಶುರು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯ ಎದ್ದಿದೆ ಧರ್ಮಸ್ಥಳದ ಪರವಾಗಿ, ಇದನ್ನೇ ಶಿವ ತಾಂಡವ ಅಂತ ಹೇಳೋದು.